ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು 8:30 8:45 ಆಗಿರ್ಬೋದು ನೋಡ್ರಿ. ಈಗ ವ್ಲಾಗನ್ನು ಶುರು ಮಾಡಕತ್ತೀನಿ. ಇವತ್ತು ನಾವು ಪುಣೆಯಿಂದ ಮುರ್ಬಾಡಕ್ಕೆ ಬೈಕ್ ರೈಡು ಹೊರಟೀವಿ. ಯಾಕಂದ್ರೆ ಧೀರಜಿಂದು ಕಾಲೇಜ್ನೊಳಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ರೀ. ಹೀಗಾಗಿ ನಾವು ಭೇಟಿ ಆಯ್ತು ಮತ್ತು ಪೇರೆಂಟ್ಸ್ ಮೀಟಿಂಗೂ ಆಯಿತು ಅಂತ ಹೊರಟಿದ್ವಿ. ಬೆಳಗ್ಗೆ 6:30ಗೆ ಬಿಟ್ಟಿದ್ದೀವಿ ರೀ. ಜಸ್ಟ್ ನಾವು ಲೋನಾವಾಳ ಕ್ರಾಸ್ ಮಾಡಬೇಕಾದ್ರೆ 8:30 ಆಗಿತ್ತು. ಸೊ ಜಸ್ಟ್ ಒಂದು ಕ್ಲಿಪ್ಪನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ತೊಗೊಳಕತ್ತಿದ್ದೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಮಾರ್ನಿಂಗ್ ವ್ಯೂಸು ನೀವು ನೋಡಿದ್ರೆ ಗೊತ್ತಾಗ್ತೈತಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಮತ್ತು ಗಾಳಿ ಅಂತೂ ತುಂಬ ಗಾಳಿ ಇತ್ತು. ಇನ್ನೊಂದು ಹೇಳ್ಬೇಕಂದ್ರೆ ನಾವು ಬೈಕ್ ರೈಡ್ ಹೊಂಟಿದ್ವಲ್ಲ ರೀ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಫೀಲಿಂಗ್ ಕೊಡಕತ್ತಿತ್ತು. ಮತ್ತು ನಾವು ಸೆಕೆಂಡ್ ಟೈಮ್, ಭಾಳ ದಿನದ ಮೇಲೆ ಸೆಕೆಂಡ್ ಟೈಮ್ ಬೈಕ್ ರೈಡ್ ಹೊಂಟೀವಿ. ಒಂದು ನಾವು ಲವಾಸಕ್ಕೆ ಹೋಗಿದ್ದನ್ನು ಶೇರ್ ಮಾಡ್ಕೊಂಡೀನಿ. ಸೊ ಅಲ್ಲಿ ವ್ಲಾಗನ್ನು ಆಲ್ರೆಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಇದು ಅದಕ್ಕಿಂತ ಸ್ವಲ್ಪ ಲಾಂಗ್ ಜರ್ನಿ ಅಲ್ರಿ. ಸೊ ಒಂಥರ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಆಗಕತ್ತಿತ್ತು ನಮ್ಗೆ. ಸೊ ನಿಂತ್ಕೊಂಡು ಒಂದಿಷ್ಟು ರೆಸ್ಟ್ ಮಾಡ್ದಂಗೂ ಆಗ್ತೈತಿ ಮತ್ತು ನಿಮ್ಗೆ ಒಂದು ವ್ಯೂವನ್ನು ತೋರಿಸ್ದಂಗೆ ಆಗ್ತೈತಿ ಅಂತ ನಾವು ಲೋನಾವಾಳದಾಗ ಒಂದು 10 ನಿಮಿಷ ನಿಂತ್ಕೊಂಡಿದ್ವಿ. ಅಲ್ಲಿಂದ ಮತ್ತೆ ನಾವು ಮುಂದೆ ಹೋದ್ರಾತು ಅಂತಂದು ಹೇಳಿಬಿಟ್ಟು ಸ್ವಲ್ಪ ಟೀ ಅದು ಕುಡ್ಕೊಂಡು ಹೊರಟಿದ್ವಿ. ಇವಾಗ ನನ್ನ ದೊಡ್ಡ ಮಗ ಧೀರಜು ಮುರ್ಬಾಡ್ದಾಗ ಇರ್ತಾನಂತ ಭಾಳಷ್ಟು ಜನರಿಗೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೈತಿ. ಸಿದ್ದು ಅಂತೂ ಇಲ್ಲೇ ಇರ್ತಾರೆ ನಮ್ಮ ಜೊತೆಗೆ. ಅವನು NTTF ಓದಾಕತ್ತಾನ ಅಂತ ಗೊತ್ತೈತಿ. ಕೆಲವೊಬ್ಬರಿಗೆ ಗೊತ್ತಿಲ್ಲದವ್ರಿಗೆ ಹೇಳಕತ್ತೀನಿ. ಅವನು NTTF ಮಾಡಕತ್ತಾನ ರೀ. ಎಲ್ಲ ಇವಾಗ 6th ಸೆಮೆಸ್ಟ್ರ್ ಶುರು ಆಗ್ತೈತಿ. ಸೊ ಅದರೊಳಗೆ ನಾವು ಒಂದು ಸತಿ ಮೀಟ್ ಆಗಿ ಬರ್ಬೇಕಿತ್ತು ಸರ್ಗೆ, ಲೆಕ್ಚರರ್ಸ್ಗೆ. ಹೀಗಾಗಿ ಹೊರಟಿದ್ವಿ. ಅವನಿಗೆ ಕಾಲೇಜು ಎಂಟ್ರೆನ್ಸ್ ಆದ ತಕ್ಷಣ ಕಾಲೇಜು ಹೆಂಗೆ ಐತಿ ಅನ್ನೋದನ್ನು ತೋರ್ಸಕತ್ತೀವಿ ನೋಡಿರಿ. ಇವೆಲ್ಲ ಹಾಸ್ಟೆಲ್ಗಳು, ಒಂದು ಸೈಡ್ ಕ್ಯಾಂಪಸ್ಸು ಈ ರೀತಿ ಐತಿ, ಒಂದು ಸೈಡೆಲ್ಲ ಊಟದ ಕ್ಯಾಂಟೀನು ಈ ರೀತಿ ಐತ್ರಿ. ನಾನು ಮೊದಲಿನ ವ್ಲಾಗ್ನೊಳಗೆ ಎಲ್ಲದನ್ನೂ ಶೇರ್ ಮಾಡ್ಕೊಂಡಿನಿ. ಅವನ ಹೋದ ತಕ್ಷಣ ನನ್ನ ಯೂಟ್ಯೂಬ್ ಚಾನಲ್ಲು ಶುರು ಮಾಡಿ 1-2 ತಿಂಗಳಿಗೆ ಅವನು ಹಾಸ್ಟೆಲನ್ನು ಸೇರಿದ ಅಂತಲೇ ಹೇಳ್ಬೋದು. ಜಸ್ಟ್ 1-2 ತಿಂಗಳು ಅಷ್ಟೇ ನಂಗೆ ಯೂಟ್ಯೂಬಿಗೆ ಹೆಲ್ಪ್ ಮಾಡಿದ್ದ ಅವನು. ಉಳಿದದ್ದೆಲ್ಲ ಅವನು ನನಗೆ ಫೋನ್ಯಾಗ ಬಂದಾಗೆಲ್ಲ ಈ ರೀತಿ ಹೇಳ್ಕೊಡ್ತಿದ್ದ. ಎಡಿಟಿಂಗ್ ಆಯ್ತು, ಅದಾಯ್ತು ಎಲ್ಲ ಒಂದು ಕ್ರೆಡಿಟ್ ಅಂತಾರಲ್ಲ ರೀ, ಕ್ರೆಡಿಟ್ ಎಲ್ಲ ಅವನಿಗೆ ಹೋಗಬೇಕು. ಮತ್ತು ನಮ್ಮ ಮನೆಯವ್ರಿಗೆ ಸಪೋರ್ಟ್, ಇವರಿಬ್ಬರೇ ನನಗೆ. ಇನ್ನು ಬೇರೆ ಜನ ಭಾಳಷ್ಟು ಜನ ನನಗೆ ಸಪೋರ್ಟ್ ಇದ್ದಾರೆ. ಸೊ ಅಂದರೆ ಎಡಿಟಿಂಗ್ ಅದು ಅವ್ನು ಹೆಲ್ಪ್ ಮಾಡ್ತಿದ್ದೆ. ಅವ್ನು ಹೋದ್ಮೇಲೆ ನಾನು ಸ್ವಂತ ನನಗೆ ಕಲ್ತ್ಕೊಳ್ಳೋಕೆ ಇದು ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ನು ಇರಲಿಲ್ಲಲ್ಲ ರೀ. ಹೀಗಾಗಿ ನಾನು ಎಡಿಟ್ ಕಲಿತೆ. ನೀವು ಕಾಲೇಜೆಲ್ಲ ನೋಡ್ಕೊಂಬಂದ್ರಿ. ಇನ್ನು ಆಗಲೇ ಪೇರೆಂಟ್ಸ್ ನೋಡಿರಿ 11ಕ್ಕೆ ನಾವು ಅಲ್ಲಿರಬೇಕಿತ್ತು ಮತ್ತು 11 ಗಂಟೆಗೆ ಮೀಟಿಂಗ್ ಶುರು ಆಗೋದಿತ್ತು. ಹೀಗಾಗಿ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತಲೇ ಹೇಳ್ಬೋದು. 3rd ಇಯರ್ ಅಲ್ರಿ. ಹೀಗಾಗಿ ಇನ್ನು ಲಾಸ್ಟ್ ಸೆಮೆಸ್ಟ್ರ್ ಇತ್ತು. ಅವಾಗೆಲ್ಲ ಪ್ಲೇಸ್ಮೆಂಟ್ ಇದೆಲ್ಲ ನಡೀತಾವಲ್ಲ, ಮಕ್ಕಳು ಒಂದು ಫ್ಯೂಚರನ್ನು ಸೆಟ್ ಮಾಡಬೇಕಿರೋದಲ್ರಿ ಪೇರೆಂಟ್ಸ್. ಹೀಗಾಗಿ ಬೇಗನೆ ಬಂದು ಕೂತ್ಕೊಂಡಿದ್ರು. ಸೊ ಅದು ನೀವು ದೃಶ್ಯ ನೋಡ್ಬೋದು. ಇದಾದಮೇಲೆ ಮತ್ತು ಊಟ ಅದು ಎಲ್ಲ ಇತ್ತು ರೀ. ಮತ್ತು ಇನ್ನು ಇವತ್ತು ನಾನು ಕಾಲೇಜ್ಗಿಂತ ಅವನ ಪ್ರಾಕ್ಟಿಕಲ್ ರೂಮು ಅದು ಏನೈತಿ ಅದನ್ನ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಅದನ್ನು ತೋರಿಸ್ತೀನಿ. ಯಾಕಂದ್ರೆ ಕಾಲೇಜ್ ಗ್ರೌಂಡ್ ಮತ್ತು ಹೊರಗಿಂದ ಎಲ್ಲ ನಾನು ಭಾಳ ಸತಿ ತೋರಿಸಿದ್ದೀನಿ. ಇವಾಗ ಪ್ರಾಕ್ಟಿಕಲ್ ಮಾಡ್ತಾರಲ್ಲ ಮಷಿನ್ ವರ್ಕ್ ಅವೆಲ್ಲ, ಅಲ್ಲಿ ಒಂದು ಸ್ವಲ್ಪ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅಂದ್ಕೊಂಡಿನಿ. ಆದರೂ ಒಂದು ಸತಿ ಹೊಸ ವ್ಯೂವರ್ಸ್ಗೆ ಕಾಲೇಜ್ ಕ್ಯಾಂಪಸ್ಸನ್ನು ತೋರ್ಸಕತ್ತೀನಿ ನೋಡಿರಿ. ಹಿಂಗೈತಿ. ಕೆಳಗೆಲ್ಲ ಗ್ರೌಂಡ್ ಐತಿ ಸಣ್ಣದು, ಮತ್ತು ಆ ಕಡೆಗೆಲ್ಲ ದೊಡ್ಡ ದೊಡ್ಡ ಗ್ರೌಂಡ್ಗಳು ಇದ್ದಾವೆ. ಇನ್ನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ನಮ್ಮ ಮನೆಯವರು ಮುಗಿಸ್ಕೊಂಬಂದರು. ನಾನು ಅವ್ರ ಜೊತೆಗೆ ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ಎಲ್ಲ ಡಿಸ್ಕಷನ್ನ ಮಾಡಿದ್ವಿ. ಅದಾದಮೇಲೆ ಅವನು ಏನು ಪ್ರಾಕ್ಟಿಕಲ್ ಮಾಡ್ತಾನಲ್ಲ ಅಲ್ಲೇ ಹೋಗೋಣ ಅಂತಂದು ಹೊರಟ್ವಿ. ಈ ರೀತಿ ಕಾಣಿಸಾಕತ್ತೈತೆ ನೋಡ್ರಿ ಎಲ್ಲ. ಇದು ಕೆಳಗಡೆ ಒಂದು ಗ್ರೌಂಡ್ ಐತಿ. ಸೊ ನಡೀರಿ ಪಟ ಅಲ್ಲಿ ಹೋಗ್ತೀನಿ. ಅಲ್ಲೊಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ. ಅವ್ರಿಗೇನು ಮಾರ್ಕಿಂಗ್ ಇರ್ತದಲ್ಲ ನೀವು ಏನಂತಾರೆ ಇದಕ್ಕೆ?
ಇನ್ನು ಪ್ರಾಕ್ಟಿಕಲ್ ಅಂದ್ರೆ ಗೊತ್ತಿರ್ತೈತಲ್ಲ ರೀ, ಮಷಿನ್ ಮೇಗೆಲ್ಲ ಕೆಲಸ ಮಾಡ್ತಿರ್ತಾರೆ. ಭಾಳ ಅಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಬರಾಕತ್ತಿತ್ತು. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಹುಡುಗರೆಲ್ಲ ಕೆಲಸ ಮಾಡಾಕತ್ತಿದ್ರಲ್ಲ ರೀ. ಹೀಗಾಗಿ ಅವನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಅವ್ರ ಪಪ್ಪಾಗೆ ಹೇಳಾಕತ್ತಿದ್ದ, ಈ ಮಷಿನ್ ಹಿಂಗೆ ಇರ್ತೈತಿ, ಈ ಮಷಿನ್ ಹಿಂಗೆ ಇರ್ತೈತಿ ಅಂತ, ಮತ್ತು ನಮ್ಮ ಕಂಪ್ನಿಗೆ ಏನೇನು ರಿಲೇಟೆಡ್ ಇರ್ತೈತಿ ಅಂತ ಎಲ್ಲ ಹೇಳಾಕತ್ತಿದ್ದೆ. ಮತ್ತು ಇಬ್ಬರು ಡಿಸ್ಕಸ್ ಮಾಡಾಕತ್ತಿದ್ರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಮತ್ತು ಈ ಕಡೆಗೆ ಮತ್ತು ಇನ್ನೂ ಒಂದು ಸ್ವಲ್ಪ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡಾಕತ್ತಿದ್ರು ರೀ, ಕಾಯಕತ್ತಿದ್ರು. ಆ ಸಬ್ಜೆಕ್ಟಿಗೆ ಲೆಕ್ಚರರ್ಸ್ಗೆಲ್ಲ ಭೇಟಿ ಆಗಬೇಕಲ್ಲ. ಸೊ ಹೀಗಾಗಿ ನಾವಿನ್ನೂ ಭೇಟಿ ಆದ ತಕ್ಷಣ ಇವನ್ನೆಲ್ಲ ಧೀರಜನ ಬಗ್ಗೆ ಮಾತಾಡಿದ ತಕ್ಷಣ ನಾವಿನ್ನು ಮೇನ್ ಪ್ರಿನ್ಸಿಪಲ್ರದ್ದು ಏನು ಮೀಟಿಂಗ್ ಇರುತ್ತಲ್ಲ ಅದನ್ನು ಮಾಡಬೇಕಿತ್ತು. ಅಷ್ಟರೊಳಗೆ ನಾನು ಪ್ರಾಕ್ಟಿಕಲ್ ರೂಮಿಗೆ ಬಂದು ಎಲ್ಲ ವಿಡಿಯೋ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಮತ್ತು ಊಟ ಗೀಟ ಮಾಡಿದ್ವಿ. ಪೇರೆಂಟ್ಸ್ಗೆಲ್ಲ ಊಟ ಇರ್ತೈತೆ ರೀ, ಅಲ್ಲೇ ಮಧ್ಯಾಹ್ನ ಎಲ್ಲ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ. ಮತ್ತು ಊಟ ಮಾಡಿಕೊಂಡು ನಾವು ಜಸ್ಟ್ ಹೊರಟೇ ಬಿಟ್ವಿ. ಹಂಗೆ ನಮ್ಮ ಹಿಂದೆ ಒಂದು ಲ್ಯಾಂಬೋರ್ಗಿನಿ ಕಾರ್ ಬರಾಕತ್ತಿತ್ತು ರೀ. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ವಿಡಿಯೋ ತಗೋತೀನಿ ರೀ ಅಂತ. ಊಟ ಮಾಡಿಕೊಂಡು ಬಿಡೋಷ್ಟೊತ್ತಿಗೆ ಅಂದರೆ 2:30 ಆಗಿತ್ತು. ಸೊ ಲೋನಾವಳ ಹತ್ರ ಬಂದು ನಿಂತ್ಕೊಂಡು ಊಟ ಕುತ್ಕೊಂಡು ನೋಡ್ರಿ, ಸೋಡಾ ಗಿಡ ಕುಡಿದ್ರಾತು ಅಂತ ಊಟ ಮಾಡ್ಕೊಂಡು ಬಂದಿದ್ವಲ್ಲೇ. ಹಂಗೆ ನಿಮ್ಗೆ ಹಿಂದಿನ ಬ್ಲಾಗ್ನಾಗ ಇಲ್ಲಿ ಕ್ಲಿಪ್ಸ್ ಎಲ್ಲ ತೋರಿಸಿದ್ದೆ. ಬಿಸಿಲು ಅಂದ್ರೆ ಬಿಸಿಲು ಐತಿ, ಖರೆ ಹೇಳ್ಬೇಕಂದ್ರೆ ತೋರಿಸ್ತೀನಿ ತೋರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವ್ಲಾಗನ್ನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ. ಯಾಕಂದ್ರೆ ನಾವು ನಿನ್ನೆ ಬರೋಷ್ಟೊತ್ತಿಗೆ ಅಂದ್ರೆ 6:30 ಮೇಲೆನೇ ಆಗಿತ್ತು. ಸೊ ಮತ್ತು ನಾವು ಸಿದ್ದಿನ ಕರ್ಕೊಂಡು ಬಂದು ಮನೆಗೆ ಬರೋವಾಗ 7:30 ಆಗಿಬಿಟ್ಟು. ಬಂದಮೇಲೆ ಸ್ವಲ್ಪ ಅಡುಗೆ ಅದು ಮಾಡಿಕೊಂಡು ಊಟ ಮಾಡಿ ಮಲಗೋಷ್ಟಕ್ಕೆ ಸುಸ್ತು ಅಂದರೆ ಸುಸ್ತು ಆಗಿಬಿಟ್ಟಿತ್ತು ರೀ. ಹೀಗಾಗಿ ಲೇಟ್ ಆಗಿಬಿಡ್ತು. ನಾನು ಬ್ಲಾಗನ್ನು ಎಂಡ್ ಮಾಡೋಕ್ಕೂ ಆಗಲಿಲ್ಲ, ಸ್ವಲ್ಪ ಮಾತಾಡೋಕ್ಕೂ ಆಗಲಿಲ್ಲ. ಯಾಕಂದರೆ ಸಿದ್ದನ್ನ ನೀವು ವಿಡಿಯೋದಾಗ ಫುಲ್ ನಿನ್ನೆ ಬ್ಲಾಗ್ನಾಗ ನೋಡಿರ್ಬೇಕು. ಸಿದ್ದು ನಿಮ್ಗೆ ಎಲ್ಲೂ ಕಾಣಿಸಿಲ್ಲ. ಸೊ ಸ್ಯಾಟರ್ಡೇ ಇತ್ತಲ್ಲ, ಅವನ ಸ್ಕೂಲು ರಜಾ ಇತ್ತು. ಸೊ ಹೀಗಾಗಿ ನಾವು ಬೈಕ್ ತೊಗೊಂಡು ಹೊಂಟಿದ್ವಲ್ಲ, ನಮ್ಮ ಮನೆಯವರು ನಾನು ಬೈಕ್ ರೈಡ್ ಹೋದ್ರಾತು ಅಂತ ಹೊಂಟಿದ್ವಲ್ಲ. ಹೀಗಾಗಿ ಲಾಂಗ್ ಜರ್ನಿ ಆಗ್ತಿತ್ತು. ಮತ್ತು ಸಿದ್ದನ್ ಬೇಡ ಅಂತಂದೇಳಿ ನಾವು ಆಶಾ ಮನೆಯಾಗ ಬಿಟ್ಟು ಹೋಗಿದ್ವಿ. ಸೊ ಅವ್ರ ಮನೆಗೆ ಅವನು ಇದ್ದ. ಇದನ್ನು ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋದಿತ್ತು. ಯಾಕಂದರೆ ಕೆಲವೊಬ್ಬರು ಸಿದ್ದು ನಮಗೆ ಕಾಣಿಸಿಲ್ಲ ಅಂತಂದು ಅನ್ಕೋಬೋದು. ಸೊ ನಿನ್ನೆ ಅವನು ಇದ್ದಿದ್ದಿನ ಬೆಳಗ್ಗೆ ಹೋಗೋ ಮುಂದೆ ನಾನು ಅವ್ರ ಮನೆಗೆ ಬಿಟ್ಟು ಹೋಗಿದ್ವಿ. ಸಾಯಂಕಾಲ ತನಕ ಆಶಾನ ನೋಡ್ಕೊಂಡು ಬಂದ್ವಿ. ಸೊ ಬರೋ ಮುಂದೆ ಮತ್ತೆ ಕರ್ಕೊಂಡು ಬಂದ್ವಿ. ಹೀಗಾಗಿ ಮತ್ತು ಅದೊಂದು ವಿಷಯ ಶೇರ್ ಮಾಡ್ಕೊಳ್ಳೋದಿತ್ತು. ಮತ್ತು ಬ್ಲಾಗ್ ಎಂಡ್ ಮಾಡಿದ್ರಿತ್ತು. ಸುಮಾರು ಸತಿ ನಾನು ಕಾಲೇಜ್ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ಕೊಂಡು ಹೆಂಗೆ ಐತಿ ಅನ್ನೋದು. ನಿನ್ನೆ ಏನಾಯ್ತು ಅಂದರೆ ಭಾಳ ಬ್ಯುಸಿ ಇದ್ವಿ ನಾವು. ಯಾಕಂದ್ರೆ ಅದು ಎಲ್ಲ ಪ್ಲೇಸ್ಮೆಂಟ್ ಅದೇನೇನೋ ಮಾತಾಡಿರ್ತಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ. ಹೀಗಾಗಿ ನಾವು ಫುಲ್ ಅಲ್ಲೇ ಟೈಮ್ ಮಾಡಿಬಿಡ್ತು. ಮತ್ತು ನಮಗೆ ನಾವು ಬೆಳಗ್ಗೆ ಬೇಗನೆ ಬಿಟ್ಟಿದ್ವಲ್ಲ, ಹೋಗಿ ಬೇಗನೆ ರೀಚ್ ಆದ್ವಿ. ಖರೆ ಆಮೇಲೆ ಅನುಕೂಲನೂ ಆಯ್ತು ನಮ್ಗೆ. ಒಂದು 2-3 ತಾಸು ಟೈಮು ಸಿಕ್ತು. ಊಟ ಮಾಡಿದ್ರೆ ಜಸ್ಟ್ ಹಂಗೆ ಬಿಟ್ಬಿಟ್ಟಿವಿ ನಾವು. ಬಿಟ್ಟರು 3-4 ತಾಸು ನಾವು ನಿಂತ್ಕೊಂಡು ಬರೋಷ್ಟೊತ್ತಿಂದ ಲೇಟನ್ನ ಆಗಿಬಿಡ್ತು. ಸೊ ಈ ರೀತಿ ನಿನ್ನೆ ಬ್ಲಾಗ್ ಇತ್ತು ನೋಡ್ರಿ. ಇನ್ನೂ ನೋಡಬೇಕು ಏನೇನು ಮಾಡ್ತಾ ನಾವು. ಈಗಂತೂ ಸದ್ಯಕ್ಕೆ ಈ ರೀತಿ ಡಿಸಿಷನ್ ತೊಗೊಂಡಾನ. ಈಗ ಪ್ಲೇಸ್ಮೆಂಟ್ ಎಲ್ಲ ನಡೆದಿರ್ತಾವಲ್ರಿ. ಸೊ ಹೀಗಾಗಿ ಅದೆಲ್ಲ ಮಾತಾಡಿ ಬಂದರು ನಮ್ಮ ಮನೆಯವರು. ಸೊ ನೋಡೋಣ, ಇನ್ನೂ ಒಂದು ಸೆಮೆಸ್ಟರ್ ಐತಲ್ಲ, ಆದಮೇಲೆ ಏನೇನು ಆಗ್ತತಿ ಅಂತ ಶೇರ್ ಮಾಡ್ಕೊತೀನಿ. ನಮ್ಮ ಸಿದ್ದು ಹೊರಗಡೆ ಟಿ ವಿ ಹಚ್ಚಂದ್ರೆ. ಹೀಗಾಗಿ ಮತ್ತು ಇಲ್ಲಿ ಬಂದು ಸ್ವಲ್ಪ ಮಾತಾಡಿ ಮತ್ತು ಬ್ಲಾಗನ್ನು ಎಂಡ್ ಮಾಡಿದ್ರಂತು ಅಂತಂದು ಕೂತ್ಕೊಂಡಿದ್ದೆ. ಮತ್ತು ನಿನ್ನೆ ಎಲ್ಲ ಬಟ್ಟೆ ಎಲ್ಲ ಮಷಿನ್ಗೆ ಹಾಕಬೇಕು. ಮತ್ತು ಇವತ್ತು ನಾಳೆ ಮತ್ತು ಸ್ಕೂಲ್ ಚಾಲು ಆಗ್ತೈತಲ್ಲ, ಸಿದ್ದುನೆಲ್ಲ ಯೂನಿಫಾರ್ಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಐರನ್ ಮಾಡ್ಕೋಬೇಕು. ಸೊ ಹೀಗಾಗಿ ನಾನೇನು ಮಾಡಿದೆ, ಪಟ್ಟಣ ಬೇಗನೆ ನಾಷ್ಟ ಮಾಡಿ ಸಿದ್ದು ಮತ್ತು ನಮ್ಮ ಮನೆಯ ನಾಷ್ಟ ಮುಗಿಸಿ ಅವರು ಹೋದರು. ಮತ್ತು ಸಿದ್ದು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ದೆಲ್ಲ. ಫಸ್ಟ್ ಬ್ಲಾಗ್ ಎಂಡ್ ಮಾಡಿದಾತು ಅಂತ ಬಂದು ಇನ್ನು ಇಡೀ ದಿನ ಸಂಡೇದಂತೂ ಕೆಲಸ ಆಗ್ತತಿ. ನೋಡ್ತೀನಿ ಇವತ್ತು ಆದ ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ಮತ್ತೆ ಇನ್ನು ನಾಳೆಯಿಂದ ಮತ್ತೆ ಬ್ಲಾಗ್ ಶುರು ಮಾಡ್ತೀನಿ ಹೊಸವು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಹೋದ್ರನ್ನೆಲ್ಲ ಕಸನೆಲ್ಲ ಎಲ್ಲ ಮಾಡಿಕೊಂಡು ನಾನು ಪೂಜೆ ಮಾಡಿ ಹೋಗಿದ್ದೆ. ಯಾಕಂದರೆ ಶನಿವಾರ ಬೇರೆ ಇತ್ತಲ್ಲ. ಸೊ ಹೀಗಾಗಿ ಬಾಕಿ ಕೆಲಸನೂ ಎಲ್ಲ ಇತ್ತು, ಪಾತ್ರೆಗಳು ಎಲ್ಲ
ಹಂಗೆ ಈ ದಿವಸವನ್ನೆಲ್ಲ ಮುಗಿಸ್ಕೋಷ್ಟೊತ್ತಿಗೆ ಅಂದ್ರೆ ಇಷ್ಟೊತ್ತಾಯ್ತು ನೋಡ್ರಿ. ಇನ್ನು ನಾಳಿಂದ ಮತ್ತೆ ಹೊಸ ಬ್ಲಾಗ್ ಅಂತ ಬಂದೇ ಬರ್ತಾವೆ ರೀ. ಸೊ ಇನ್ನು ಹಬ್ಬದೆಲ್ಲ ತಯಾರಿದೆಲ್ಲ ಬ್ಲಾಗ್ನ ಶೇರ್ ಮಾಡ್ಕೊತೀವಿ. ಸೊ ಇವತ್ತಿನ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೀವಿ. ಸಣ್ಣ ಬ್ಲಾಗ್ ಇತ್ತು, ಬಟ್ ನಿಮ್ಮ ಜೊತೆಗೆ ಒಂದು ಅಪ್ಡೇಟ್ ಕೊಡಬೇಕಿತ್ತು ಮತ್ತು ಶೇರ್ ಮಾಡ್ಕೊಬೇಕಿತ್ತಲ್ಲ, ಹೀಗಾಗಿ ನಾನು ಈ ಬ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ದೀಪಾವಳಿಗಂತೂ ಹಬ್ಬಕ್ಕೆ ಬರ್ತಾವೆ ರೀ ರಜೆ. ಚಲೋ ಅನ್ನಿಸ್ತು, ಎಲ್ಲ ಕಾಲೇಜ್ನಾಗ ಖುಷಿ ಆಯಿತು. ಇನ್ನು ಹಬ್ಬದ ತಯಾರಿ ಶುರು ಆಗ್ತಾವೆ ರೀ. ಮತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಒಂಚೂರು ಅದು ನಿಮ್ಗೆ ಬ್ಲಾಗ್ ಇಷ್ಟ ಆದರೆ ಮತ್ತು ನಮ್ಮ ಬೈಕ್ ರೈಡ್ ಜಾಸ್ತಿ ಡೀಟೇಲಾಗಿ ಶೇರ್ ಮಾಡ್ಕೋಬೇಕಿತ್ತು, ಬಟ್ ಆಗಲಿಲ್ಲ. ಯಾಕಂದರೆ ನಾನು ಕಾಲೇಜಿದ್ದೆಲ್ಲ ತೋರಿಸ್ಬಿಟ್ಟಿದ್ದೆಲ್ಲ ಒಳಗಡೆ ಜಾಸ್ತಿ ಮಾತಾಡೋದು ಅದು ಇತ್ತಲ್ಲ, ಹೀಗಾಗಿ ಅದು ಏನಪ್ಪ ನಾನು ಅಷ್ಟು ಇದು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಧೀರಜನ ಫ್ರೆಂಡ್ಸು ಅವ್ರು ಇವ್ರು ಅನ್ಕೊತ ಅಲ್ಲೇ ಮಾತಾಡೋಕೆ ಹೋಗಿ, ಮತ್ತು ಹೀಗಾಗಿ ನಮ್ಮ ಕಾಲೇಜ್ ಕಡೆಗೂ ಜಾಸ್ತಿ ಹೋಗಲಿಲ್ಲ. ಜಸ್ಟ್ ಅವ್ನು 5th ಸೆಮೆಸ್ಟರ್ ಒಳಗೆ ಏನು ಕಲಿಯಕತ್ತಾನ ಅದು ಒಂದು ಸ್ವಲ್ಪ ತೋರಿಸಿನಿ ನಿಮಗೆ, ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಮತ್ತು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ ನಾಳಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.